ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸಂಚಿಕೆ ಆರಂಭದಲ್ಲಿ ಮೋನಿಕಾ ತನಗಾಗಿ ಕೇಳಿದ ಡಯಟ್ ಫುಡ್ ರೆಡಿಯಾಗಿ ಬರುತ್ತದೆ. ಅಜ್ಜಿ ಇದನ್ನು ನೋಡಿ, ಏನಿದು ಬರೀ ಬೇಯಿಸಿದ ತರಕಾರಿಗಳು, ಬಸುರಿ ಆಗಿರೋ ಇಂಥ ಟೈಮಿನಲ್ಲಿ ಇಂಥ ಊಟ ಯಾಕೆ ಅವಳಿಗೆ? ಈ ಮನೆಯಲ್ಲಿ ಯಾರಿಗಾದರೂ ಅವಳು ಪ್ರೆಗ್ನೆಂಟ್ ಅನ್ನೋ ಅರಿವು ಇದೆಯಾ ಎಂದು ತರಾಟೆಗೆ ತೆಗೆದುಕೊಳ್ತಾರೆ. ಅಷ್ಟರಲ್ಲಿ ಚಂಚಲ ಮಧ್ಯ ಬಾಯಿ ಹಾಕಿ ಭಿಕ್ಷೆ ಬೇಡುತ್ತಿರುವವರು ಕೋಟ್ಯಾಧಿಪತಿ ಮನೆಗೆ ಬಂದು ಊಟದ ಪಾಠ ಮಾಡ್ತಾ ಇದ್ದಾರೆ ಎಂದು ಗೌರಿ ಕುಟುಂಬವನ್ನು ನಿಂದಿಸುತ್ತಾಳೆ. ಅದಕ್ಕೆ ಗೌರಿ ತಂಗಿ ತಕ್ಕ ಉತ್ತರ ನೀಡುತ್ತಾಳೆ. ನಂತರ ಅಜ್ಜಿ ಮೋನಿಕಾಂಗೆ ಬುದ್ಧಿ ಹೇಳುತ್ತಾ, ಗರ್ಭಿಣಿ ಆಗುವುದು ಹೆಣ್ಣಿಗೆ ಎರಡನೇ ಜನ್ಮ ಇದ್ದ ಹಾಗೆ. ಬ್ಯೂಟಿ ಮತ್ತು ಗ್ಲಾಮರ್ ಅಂತ ಉಪವಾಸ ಬಿದ್ದರೆ ಹುಟ್ಟುವ ಮಗುವಿಗೆ ತೊಂದರೆ ಆಗುತ್ತದೆ. ಸುಮ್ಮನೆ ತಟ್ಟೆಯಲ್ಲಿರೋ ಊಟವನ್ನು ಖಾಲಿ ಮಾಡು ಎಂದು ಗದರಿಸುತ್ತಾಳೆ. ಅದರಿಂದ ವಿಧಿ ಇಲ್ಲದೆ ಮೋನಿಕಾ ಮುಖ ಸೊಟ್ಟಗೆ ಮಾಡಿಕೊಂಡು ಊಟ ಮಾಡಲು ಕುಳಿತುಕೊಳ್ತಾಳೆ. ಇನ್ನೊಂದೆಡೆ ವಿವೇಕು ತನ್ನ ಮೊಬೈಲ್ನಲ್ಲಿ ಗೌರಿ ಮಾಡಿದ ಜ್ಯುವೆಲರಿ ಡಿಸೈನ್ ನೋಡಿ ಫುಲ್ ಫಿದಾ ಆಗಿರ್ತಾನೆ. ಈ ಡಿಸೈನ್ ಮಾಡಿರೋ ಹುಡುಗಿಗೆ ಮ್ಯಾಜಿಕಲ್ ಫಿಂಗರ್ ಇರಲೇಬೇಕು, ಅವಳು ಜೀನಿಯರ್ಸ್, ಅವಳನ್ನು ನಮ್ಮ ಕಂಪನಿಯ ಟಾಪ್ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ ಎಂದು ಗೌರಿ ಎದುರೇ ಹೊಗಳುತ್ತಿರುತ್ತಾನೆ. ಗೌರಿ ಮನಸ್ಸಿನಲ್ಲಿ ನಗುತ್ತಾ, ಜೀನಿಯರ್ ಪುರಾಣ ಕೇಳಲು ನನಗೆ ಟೈಮ್ ಇಲ್ಲ ಎಂದು ಅಲ್ಲಿಂದ ಹೋಗ್ತಾಳೆ. ಆದರೆ ಅಷ್ಟರಲ್ಲಿ ವಿವೇಕ್ನ ಮೊಬೈಲ್ ಬ್ಯಾಟರಿ ಡೆಡ್ ಆಗುತ್ತದೆ. ಚಾರ್ಜರ್ ಹುಡುಕುತ್ತಾ ಗೌರಿಯ ಕಬೋರ್ಡ್ ಓಪನ್ ಮಾಡಿದಾಗ ವಿವೇಕ್ಗೆ ಅಲ್ಲಿ ಆ ಅದ್ಭುತ ಡಿಸೈನ್ನ ಒರಿಜಿನಲ್ ಸ್ಕೆಚ್ಗಳು ಸಿಗುತ್ತವೆ. ಇದನ್ನು ನೋಡಿ ವಿವೇಕ್ಗೆ ಶಾಕ್ ಆಗುತ್ತದೆ. ನಮ್ಮ ಆಫೀಸ್ ಸೀಕ್ರೆಟ್ ಡಿಸೈನ್ ಒರಿಜಿನಲ್ ಸ್ಕೆಚ್ ಗೌರಿ ಕಬೋರ್ಡ್ಗೆ ಹೇಗೆ ಬಂತು ಎಂದು ಯೋಚಿಸ್ತಾನೆ. ವಿವೇಕ್ ತಕ್ಷಣ ಗೌರಿಯ ಬಳಿ ಬಂದು, ನಿನಗೆ ಹೆಲ್ಪ್ ಮಾಡ್ತಾ ಇರೋ ಆ ಸೀಕ್ರೆಟ್ ಡಿಸೈನರ್ ಫ್ರೆಂಡ್ ಹೆಸರೇನು ಎಂದು ಗದರಿ ಕೇಳ್ತಾನೆ. ಗೌರಿ ಗಾಬರಿಯಿಂದ ಪಿಂಕಿಗೆ ಸನ್ನೆ ಮಾಡ್ತಾಳೆ. ಪಿಂಕಿ ದಟಬಡಿಸುತ್ತಾ ಅವನ ಹೆಸರು ಶ್ರೀಶೇಷ ಎಂದು ಸುಳ್ಳು ಕತೆ ಹೇಳ್ತಾಳೆ. ಆದರೆ ವಿವೇಕ್ಗೆ ಇವರಿಬ್ಬರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ಅರ್ಥವಾಗಿ ಬಿಡುತ್ತದೆ. ಗೌರಿ ಯಾಕೆ ಈ ಸತ್ಯವನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ತಿಳಿಯಲು ವಿವೇಕ್ ರಾತ್ರಿ ಕಾಯುತ್ತಿರುತ್ತಾನೆ. ಮಧ್ಯರಾತ್ರಿ 12 ಗಂಟೆಗೆ ಗೌರಿ ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಡಿಸೈನ್ ಮಾಡಲು ಕುಳಿತುಕೊಳ್ತಾಳೆ. ಇದನ್ನೇ ಕಾಯುತ್ತಿದ್ದ ವಿವೇಕು, ನಮ್ಮ ಕಂಪನಿ ಸೀಕ್ರೆಟ್ ಡಿಸೈನರು ನೈಟ್ ಶಿಫ್ಟ್ ಶುರುವಾಗಿದೆ, ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಎಂದು ಗೌರಿ ಬಳಿ ಬಂದು ಅವಳು ಬರೆಯುತ್ತಿದ್ದ ಪೇಪರ್ ಕಸಿದುಕೊಳ್ಳುತ್ತಾನೆ. ಗೌರಿ ಸತ್ಯ ಎಲ್ಲೋ ಗೊತ್ತಾಗಿ ಬಿಡುತ್ತದೆ ಎಂದು ಗಾಬರಿಯಾಗಿ, ರೀ ಪ್ಲೀಸ್ ಅದನ್ನು ನೋಡಬೇಡಿ, ಕೊಟ್ಟು ಬಿಡಿ ಎಂದು ನಾಟಕ ಆಡ್ತಾಳೆ. ವಿವೇಕ್ ಪೇಪರ್ ಕೊಡದೆ ಪಟ್ಟು ಹಿಡಿದಾಗ ಗೌರಿ ತಕ್ಷಣ ಒಂದು ಉಪಾಯ ಮಾಡ್ತಾಳೆ. ನಿಮ್ಮ ಆಫೀಸ್ ಡಿಸೈನರ್ನ ನೀವು ಅಷ್ಟೊಂದು ಹೊಗಳ್ತಾ ಇದ್ದದನ್ನು ಕೇಳಿ ನನಗೆ ಜೆಲಸಿ ಫೀಲ್ ಆಯಿತು. ನನಗೂ ಡಿಸೈನ್ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸೋಕೆ ಇಲ್ಲಿ ಬಂದು ಕೂತಿದ್ದೆ ಎಂದು ಕತೆ ಕಟ್ಟಿ ವಿವೇಕ್ ಕಣ್ಣೆದುರು ಆ ಪೇಪರ್ ಮೇಲೆ ಏನೇನು ಬೇಕು ಅಂತ ಗೀಚಿ ಒಂದು ಹುಚ್ಚು ರಂಗೋಲಿ ತರಹ ಡಿಸೈನ್ ಮಾಡ್ತಾರೆ. ಇದನ್ನು ನೋಡಿ ವಿವೇಕ್, ಇದು ಬರೀ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು, ಖಾಲಿ ಪೇಪರ್ ವೇಸ್ಟ್ ಮಾಡಬೇಡ, ಹೋಗಿ ಮಲ್ಕೋ ಎಂದು ಬೈದು ಕಳಿಸ್ತಾನೆ. ಗೌರಿ ಮನಸ್ಸಿನಲ್ಲೇ ಸದ್ಯಕ್ಕೆ ಬಚಾವಾದೆ ಅಂದುಕೊಳ್ಳುತ್ತಾಳೆ. ಆದರೆ ವಿವೇಕ್ ಮನಸ್ಸಿನಲ್ಲಿ, ಬಚಾವಾದೆ ಅಂದ್ಕೊಂಬೇಡ, ನಿನ್ನ ಕಳ್ಳಾಟವನ್ನು ಆದಷ್ಟು ಬೇಗ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಎಂದು ಚಾಲೆಂಜ್ ಹಾಕಿಕೊಳ್ಳುತ್ತಾನೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.